ನೋಡಿ 8500 ರುಪೀಸ್ ಇಂದ ಇದೆ. 8500 ಇಂದಾನೇ ಇದೆ. ಹೌದು, ಸ್ಕ್ರಾಚ್ ಪ್ರೂಫ್ ಇದು. ಇದೊಂಥರ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ನೋಡ್ತಾ ಇದೆ ಆಕ್ಚುಲಿ. ನಮ್ಮ ಹತ್ರ ಬಂದ್ಬಿಟ್ಟು ಜಸ್ಟ್ 27000 ಗೆ ಕೊಡ್ತೀವಿ. 27000 ಫ್ರೀ ಡೆಲಿವರಿ ಕೊಟ್ಬಿಡ್ತೀವಿ. 20000 ಮಾರ್ಕೆಟ್ ನಲ್ಲಿ ಈ ಕಾಸ್ಟ್ ನಲ್ಲಿ ನಾನೇನೋ ಜಾಸ್ತಿ ಅನ್ಕೊಂಡೆ. ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಕಸ್ಟಮೈಸೇಷನ್, ಎನಿ ಕೈಂಡ್ ಆಫ್ ಕಸ್ಟಮೈಸೇಷನ್ ಹೇಳಿ ನಾವು ಮಾಡ್ಬಿಡ್ತೀವಿ. ಈ ಹೆಸರು ಬುಗಾಟಿ ಮಾರ್ಕೆಟ್ ನಲ್ಲಿ ಟ್ರೆಂಡಿಂಗ್ ಮಾಡಲ್, 3 ಇಯರ್ಸ್ ಆಫ್ ವಾರಂಟಿ ಬಂದ್ಬಿಡುತ್ತೆ. ಇದು ಬಂದ್ಬಿಟ್ಟು ಫಿಶ್ ಮಾಡೆಲ್ ಅಂತೀವಿ. ಬಜಾಜ್ EMI ಇದೆ ವಿತ್ 0 ಡೌನ್ ಪೇಮೆಂಟ್. ಕೂತ್ಕೊಂಡ್ರೆ ಎದ್ದೊಳಕ್ಕೆ ಇಷ್ಟ ಆಗಲ್ಲ ಈ ಮಾಡೆಲ್ ನಲ್ಲಿ, ಅದಕ್ಕೆ ನಾವು BMW ಅಂದ್ಬಿಟ್ಟು ಹೆಸರು ಕೊಟ್ಟಿರೋದು. ಅದು ಅಬೌಟ್ 20000 ರುಪೀಸ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಸಿಗ್ಬಿಡುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಸ್ಟಾರ್ ಟ್ರೇಡರ್ಸ್ ಅಂತ. ಈ ಲೊಕೇಶನ್ ಎಕ್ಸಾಕ್ಟ್ಲಿ ನಮ್ಮ ಬೆಂಗಳೂರು ರಾಮಮೂರ್ತಿ ನಗರ ಹತ್ರನೇ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಆಫ್ ಸೋಫಾಸ್ ಎಲ್ಲ ಇದೆ, ಅದನ್ನು ಆಫರ್ಸ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಒಂದು 8500 ರುಪೀಸ್ ಇದೆ ಸೂಪರಾಗಿ ಸೋಫಾ ಸಿಗ್ತಿದೆ. ಅದನ್ನು ನೀವು ಯಾವ ಕಲರ್ ಬೇಕಾದ್ರೂ ಆ ಕಲರಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಎಲ್ಲ ಮಸ್ತಾಗಿರೋ ಕಲರ್ಸ್ ಕೂಡ ಇದೆ. ಸೊ ಮತ್ತು ನಿಮಗೆ ಬಜಾಜ್ ಫೈನಾನ್ಸಲ್ಲಿ, ಬಜಾಜ್ EMIಯಲ್ಲಿ ನಿಮಗೆ 0% ಡೌನ್ ಪೇಮೆಂಟಲ್ಲಿ ಕೂಡ ನೀವು ಸೋಫಾಸ್ ತೊಗೊಬೋದು. ಯಾವುದೇ ರೀತಿ ಫರ್ನಿಚರ್ ಬೇಕಾದ್ರೂ ತೊಗೊಬೋದು. 20000 ಮೇಲೆ ಏನಾದ್ರು ನೀವು ಬಿಲ್ ಮಾಡಿದರೆ ನಿಮಗೆ ಒಂದು ಫ್ರೀ ಗಿಫ್ಟ್ ಕೂಡ ಇರುತ್ತೆ. ನವರಾತ್ರಿ ಸ್ಪೆಷಲ್ಲು, ದಸರಾ ಸ್ಪೆಷಲ್ ಅಂತ ಕೂಡ ಹೇಳ್ಬೋದು. ಸೊ ಇವತ್ತು ಯಾವ ಥರ ಸೋಫಾಸ್ ಇದೆ ಎಲ್ಲನೂ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಓಕೆ, ಸೊ ಇವಾಗ ನೋಡ್ತಿರ್ಬೋದು ಸ್ಟಾರ್ ಟ್ರೇಡರ್ಸ್ ಎಲ್ಲ ಇದ್ದೀವಿ. ನಮ್ಮ ಮುಂದೆ ಸೈಯದ್ ಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನಿಮ್ಮ ಶೋರೂಮಲ್ಲಿ ವೀಡಿಯೋ ಮಾಡ್ತಿರೋದು ಫರ್ನಿಚರ್ದು. ಯಾಕಂದರೆ ನಿಮ್ಮದು ಮೇಜರ್ಲಿ ಸೋಫಾನೇ ಎಲ್ಲ ಕಡೆ ಕಾಣುತ್ತೆ, ಅದನ್ನು ವೆರೈಟೀಸ್ ಆಫ್ ಸೋಫಾಸ್ ಡಿಫ್ರೆಂಟ್ ಪ್ರೈಸಸಲ್ಲಿ ಕೊಡ್ತಾ ಇದ್ದೀರಾ. ಸೊ ಹಬ್ಬಗಳು ಬರ್ತಿದೆ, ಎಷ್ಟೊಂದು ಜನ ಒಂದು ಹೊಸ ಸೋಫಾ, ಡೈನಿಂಗ್ ಟೇಬಲ್ಸು, ಫರ್ನಿಚರ್ ಎಲ್ಲ ತೊಗೊಬೇಕಂತ ಇರ್ತಾರೆ. ಸೊ ಅದಕ್ಕೆ ನಾನು ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಂದಿರೋದು. ನಿಮ್ಮ ಹತ್ರ ಏನೇನು ಆಫರ್ ಪ್ರೊವೈಡ್ ಮಾಡ್ತಾ ಇದ್ದೀರಾ ಸರ್ ನೀವು? ಸರ್ ನಾವು ಫಸ್ಟ್ ಬಂದ್ಬಿಟ್ಟು ಅಂಗಡಿ ಇದು ಬಂದ್ಬಿಟ್ಟು ರಾಮಮೂರ್ತಿ ನಗರ ಸಿಗ್ನಲ್ ನಲ್ಲಿ ಇದೆ. ಓಕೆ, ಅದರಿಂದ ಜಸ್ಟ್ 500 ಕಿಲೋಮೀಟರ್ಸ್ ಬ್ಯಾಕ್ ಬಂದ್ರೆ 500 ಮೀಟರ್ಸ್ ನಮ್ದು ಶೋರೂಮ್ ಸಿಗ್ಬಿಡುತ್ತೆ. ಓಕೆ, ಬೆಂಗಳೂರು ರಾಮಮೂರ್ತಿ ನಗರ. ಹೌದು, ಬಾಲ್ವಿನ್ ಸ್ಕೂಲ್ ಹತ್ರ ಇದೆ. ಸೂಪರ್ ಸರ್. ಓಕೆ, ಸೊ ಏನೇನೆಲ್ಲ ಆಫರ್ಸ್ ಇದೆ ನಿಮ್ಮ ಹತ್ರ? ಸರ್ ಆಫರ್ಸ್ ಬಗ್ಗೆ ಕೇಳಿದ್ರೆ ನೀವು ನೋಡಿ, ನಮ್ಮ ಹತ್ರ ಒಂದು ಅಬೌಟ್ 20000 ರುಪೀಸ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಸಿಗ್ಬಿಡುತ್ತೆ. ಓಕೆ, ಮತ್ತೆ 15 ಕಿಲೋಮೀಟರ್ಸ್ ರೇಂಜ್ ನಲ್ಲಿ ನಿಮಗೆ ನಮ್ಮ ಶೋರೂಮ್ ಇಂದ ನಿಮಗೆ ಫ್ರೀ ಡೆಲಿವರಿ ಕೊಟ್ಬಿಡ್ತೀವಿ. ಓಕೆ, ಓಕೆನಾ ಸರ್? ಸರ್ ಇದು ಒಂದು 2 ಆಫರ್ಸ್ ನಮ್ಮ ಹತ್ರ ರನ್ನಿಂಗ್ ಇದೆ. ಮತ್ತೆ ಬಂದ್ಬಿಟ್ಟು ಸರ್ ನಮ್ಮ ಹತ್ರ ಸೋಫಾಸ್ ಬಗ್ಗೆ ಸ್ಟಾರ್ಟ್ ಮಾಡಿದ್ರೆ ಹಂಗೆ ತೋರಿಸ್ಕೊಂಡು ನಾನು ನಿಮಗೆ ಪ್ರೈಸಸ್ ಎಲ್ಲ ಹೇಳ್ತೇನೆ. ಓಕೆ, ಸ್ಟಾರ್ಟಿಂಗ್ ನಿಮ್ಮ ಹತ್ರ ಸೋಫಾಸ್ ಯಾವ ರೇಂಜ್ ಇಂದ ಇದೆ ಸರ್? 10000 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಹಂಗೆ ನಿಮಗೆ ಹೋಗ್ತಾ ಪ್ರೈಸಿಂಗ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಬೇಸ್ಡ್ ಆನ್ ದ ಕಸ್ಟಮೈಸೇಷನ್ ಕ್ವಾಲಿಟಿ ಪ್ರಕಾರ. ಯಾಕಂದ್ರೆ ಸರ್ ನಾವೇ ಬಂದ್ಬಿಟ್ಟು ಫ್ಯಾಕ್ಟರಿಯಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು. ಸೊ ನಿಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಕಸ್ಟಮೈಸೇಷನ್, ಎನಿ ಕೈಂಡ್ ಆಫ್ ಕಸ್ಟಮೈಸೇಷನ್ ಹೇಳಿ ನಾವು ಮಾಡಿಬಿಡ್ತೀವಿ. ಅದಕ್ಕೆ ಹೋಲ್ಸೇಲ್ ಪ್ರೈಸ್ ಪ್ರೊವೈಡ್, ಅದಕ್ಕೆ ಪ್ರೈಸ್ ಕಡಿಮೆ ಇರೋದು ಸರ್. ಸೂಪರ್ ಸರ್. ಓಕೆ, ಇವಾಗ ಕೂಡ ಸೋಫಾಸ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸ್ಟಾರ್ಟಿಂಗ್ ಪ್ರೈಸ್ ಯಾವ್ದು ಇದೆ ಸರ್ ನಿಮ್ಮ ಹತ್ರ ಸೋಫಾ? ನಮ್ಮ ಹತ್ರ ಬಂದ್ಬಿಟ್ಟು 10000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, ಮತ್ತೆ ನಿಮಗೆ ನೋಡಿ 8500 ರುಪೀಸ್ ಇಂದ ಇದೆ. 8500 ಇಂದಾನೇ ಇದೆ? ಹೌದು, 8500 ಇಂದ. ಇವಾಗ ಕಲರ್ ಕೇಳಿದ್ರೆ ನೀವು ಕಲರ್ ಕಾಂಬಿನೇಷನ್ ನನ್ನ ಹತ್ರ 8500 ತುಂಬಾ ಜಾಸ್ತಿ ಇದೆ ಇಲ್ಲಿ. ಇಲ್ಲಿ ನೋಡಬಹುದು ಇಷ್ಟು ಕಲರ್ ಕಾಂಬಿನೇಷನ್, ಇಷ್ಟು ಕಲರ್ಸ್ ಕಾಂಬಿನೇಷನ್ ಇದೆ. ಓಕೆ, ಮತ್ತೆ ಇದು ಒಂದಿದೆ, ಅಲ್ಲಿ ಎರಡಿದೆ, ಮತ್ತೆ ಅಲ್ಲಿ ಇದೆ. ಇದೆಲ್ಲ ಬಂದ್ಬಿಟ್ಟು 8500 ರುಪೀಸ್. ಸೊ ಎಷ್ಟೊಂದು ಜನ ಕೇಳ್ಬೋದು ಸರ್ 8500 ರುಪೀಸ್ ಅಂದ್ರೆ ಮೆಟೀರಿಯಲ್ ವಾರಂಟಿಗೆ ಏನಾದ್ರು ಇರುತ್ತಾ? ಇದಕ್ಕೆ ಬಂದ್ಬಿಟ್ಟು ನೋಡಿ, ನಾವು ಯೂಸ್ ಮಾಡ್ತಾ ಇರೋದು ಸಿಲ್ವರ್ ವುಡ್ ಸ್ಟ್ರಕ್ಚರ್ ಯೂಸ್ ಮಾಡ್ತಾ ಇರೋದು. ಓಕೆ, ಮತ್ತೆ 32 ಡೆನ್ಸಿಟಿ ಫಾರ್ಮಿಂಗ್ ಯೂಸ್ ಮಾಡ್ತಾ ಇರೋದು. ಇದಕ್ಕೆ ವಾರಂಟಿನೂ 1 ವರ್ಷನೇ ಕೊಡೋದು ನಾವು. ಓಕೆ ಓಕೆ ಓಕೆ. ಮತ್ತೆ ನಮ್ದು ಹಂಗೆ ನೋಡ್ತಾ ಇದ್ರೆ ಒಂದೊಂದು ಹೈ ಎಂಡ್ ವರ್ಗೂ ಹೋಗ್ತಾ ಇರುತ್ತೆ. ಸೊ ಪ್ರೈಸಸ್ ಎಲ್ಲ ಹೇಳ್ತೀರಲ್ಲ, ಅದು ಏನಾದ್ರು ನೆಗೋಷಿಯಬಲ್ ಇರುತ್ತಾ, ಫಿಕ್ಸೆಡ್ ಇರುತ್ತಾ ಸರ್? ಸರ್ ಬೇಸಿಕ್ ನಲ್ಲಿ ಬಿಲೋ 20000 ಬೇಸಿಕ್ ಇರುತ್ತೆ. ಸೊ ಅದರಲ್ಲಿ ಪ್ರೈಸ್ ನೆಗೋಷಿಯೇಷನ್ ಇರಲ್ಲ. ಎಸ್, ಅಬೌಟ್ 20000 ಏನಿರುತ್ತೆ ಸ್ವಲ್ಪ ನೆಗೋಷಿಯೇಷನ್ ಇರುತ್ತೆ. ಓಕೆ, ಸೊ ಬೇರೆ ಸರ್? ಮತ್ತೆ ನೋಡಿ, ಇದು ಬಾಕ್ಸ್ ಸೋಫಾ ಅಂತೀವಿ. ಇದು ಬಂದ್ಬಿಟ್ಟು ನಿಮ್ಗೆ ಹೋಲ್ಯಾಂಡ್ ಕ್ಲಾತ್ ನಲ್ಲಿ ಇರೋದು, ಸ್ಕ್ರಾಚ್ ಪ್ರೂಫ್. ಇದು ಸ್ಕ್ರಾಚ್ ಪ್ರೂಫ್. ಮತ್ತೆ ಇದು ಬಂದ್ಬಿಟ್ಟು 311 ಬರ್ಬಿಡುತ್ತೆ ನಿಮ್ಗೆ. ಇದು ಬಂದ್ಬಿಟ್ಟು ನಿಮ್ಗೆ 17000 ಕಾಸ್ಟ್ ಆಗುತ್ತೆ. 17000 ಓಕೆ. ಮಾರ್ಕೆಟ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 20000 22,000 ಅನ್ಬಿಟ್ಟು ಹೇಳ್ತಾರೆ. 17000 ಕೊಡ್ತಾರೆ. ಹೌದು ಸರ್. ಓಕೆ ಸರ್. ಮತ್ತೆ ಬಾಕ್ಸ್ ಸೋಫಾನು ಇದನ್ನು ಅದೇ, ಜಸ್ಟ್ ಕಲರ್ ಚೇಂಜ್ ಮಾಡಿರೋದು, ಹೋಲ್ಯಾಂಡ್ ಕ್ಲಾತ್ ನಲ್ಲಿ ಯೂಸ್ ಆಗಿದೆ. ಮತ್ತೆ ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಮಲೇಷಿಯನ್ ಹ್ಯಾಂಡಲ್ ಇದೆ. ಮಲೇಷಿಯನ್ ಹ್ಯಾಂಡಲ್ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ನೋಡ್ತಾ ಇದೆ ಆಕ್ಚುಲಿ. ಇದಕ್ಕೆ ಸ್ಟಿಚಿಂಗ್ ನೋಡಿ, ನಿಮಗೆ ಸ್ಟಿಚಿಂಗ್ ಇಂದ ಹಿಡ್ದು ವುಡ್ ಇಂದ ಹಿಡ್ದು ಎಲ್ಲ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಕೊಟ್ಟಿದೀವಿ. ಇದರಲ್ಲಿ ಕೂತ್ಕೊಳ್ಳೋಕೆ ಥೈ ರೆಸ್ಟ್ ಕೊಟ್ಟಿದೀವಿ. ಥೈ ರೆಸ್ಟ್ ಬರುತ್ತೆ ಸರ್ ನೋಡಿ. ಈ ತರ
ಇದಕ್ಕೆ ಬಂದ್ಬಿಟ್ಟು ನಾವು ಕ್ಲಾತ್ ಯೂಸ್ ಮಾಡಿದ್ದು ವೀನಸ್ ಅಂದ್ಬಿಟ್ಟು ಇರುತ್ತೆ, ಮತ್ತೆ ಇದು ಮೈಕ್ರೋ ಫ್ಯಾಬ್ರಿಕ್ ತರ ಕಾಣಿಸುತ್ತೆ. ಮೈಕ್ರೋ ಫ್ಯಾಬ್ರಿಕ್ ಓಕೆ. ಬಟ್ ನೋಡಕ್ಕೆ ಲೆದರ್ ಎಕ್ಸಿನ್ ಟೈಪ್ ಇದೆ ನಿಮ್ಗೆ. ಬಟ್ ಇದ್ರದ್ದು ಸ್ಟ್ರಕ್ಚರ್ ಬಂದ್ಬಿಟ್ಟು ನೀಮುಡ್ ಸ್ಟ್ರಕ್ಚರ್ ಯೂಸ್ ಮಾಡಿದೀವಿ. ಮತ್ತೆ ಕಂಪ್ಲೀಟ್ ನಿಮ್ಗೆ 40 ಡೆನ್ಸಿಟಿ ಫಾರ್ಮಿಂಗ್ ಮತ್ತೆ ಸ್ಟಿಚಿಂಗ್ 10 mm ಥ್ರೆಡ್ಸ್ ನಲ್ಲಿ ಮಾಡಿದೀವಿ. ಓಕೆನಾ. ಇದ್ರದ್ದು ಕಾಸ್ಟಿಂಗ್ ನೀವು ಅಗೇನ್ ಮಾರ್ಕೆಟ್ ನಲ್ಲಿ ಕೇಳಿದ್ರೆ 30,000-32,000 ಅಂದ್ಬಿಟ್ಟು ಹೇಳ್ತಾರೆ. ನಮ್ಮ ಹತ್ರ ಬಂದ್ಬಿಟ್ಟು ಜಸ್ಟ್ 27,000 ಗೆ ಕೊಡ್ತೀವಿ. 27,000. ಇದ್ರಲ್ಲಿ ಯಾವ ಕಲರ್ ಯಾವ ಕಸ್ಟಮೈಸ್ ಬೇಕಾದ್ರೂ ಕಲರ್ ಬೇಕೋ ಇದು ಕಸ್ಟಮೈಸೇಷನ್ ಬೇಕೋ ಮಾಡ್ಕೊಟ್ಬಿಡ್ತೀವಿ. ಓಕೆ ಸೂಪರ್ ಆಗಿದೆ ಆಕ್ಚುಲಿ. ಸೊ ಮೈನರ್ ಕಸ್ಟಮೈಸೇಷನ್ ಗೆ ಏನು ಚಾರ್ಜಸ್ ಇರಲ್ಲ, ಮೇಜರ್ ಕಸ್ಟಮೈಸೇಷನ್ ಗೆ ಚಾರ್ಜಸ್ ಇರುತ್ತೆ. ಓಕೆ ಸರ್. ಇದು ಯಾವ್ದೋ ಒಂಥರ ಡಿಫರೆಂಟ್ ಆಗಿದೆಯಲ್ಲ ಸರ್, ಇದು ಬೆಡ್ ಕಮ್ ಸೋಫಾ ಅಂತೀವಿ. ಬೆಡಲ್ ಶೇಪ್ ಸೋಫಾ. ಇದರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಕಂಪ್ಲೀಟ್ 8 ಫೀಟ್ ಹಿಂಗ್ ಬಂದ್ಬಿಡುತ್ತೆ, 4.5 ಫೀಟ್ ಹಿಂಗ್ ಬರುತ್ತೆ ನಿಮ್ಗೆ. ಇದರಲ್ಲಿ 5-6 ಪಿಲ್ಲೋಸ್ ಬರುತ್ತೆ ನಿಮ್ಗೆ, 2 ಪಫೀಸ್ ಬರುತ್ತೆ. ಇದು 2 ಪಫೀಸ್ ಸೇರಿಸ್ಬಿಟ್ರೆ ನಿಮ್ಗೆ ಕಂಪ್ಲೀಟ್ ಒಂದು ಕ್ವೀನ್ ಸೈಜ್ ಬೆಡ್. ಅದಿಲ್ಲ ಅಂದ್ರೆ ನೀವು ಸಪರೇಟ್ ಮಾಡ್ಬಿಟ್ರೆ ನಿಮ್ಗೆ ಒಂದು ಲಾಂಜರ್ ಬಂದ್ಬಿಡುತ್ತೆ ಸೋಫಾ. ಅದು ಇಲ್ಲ ಅಂದ್ರೆ ನಿಮ್ಗೆ ಇದು ಕಂಪ್ಲೀಟ್ ಆಚೆ ಬಂದ್ಬಿಟ್ರೆ ಸೋಫಾ ಆಗ್ಬಿಡುತ್ತೆ ನಿಮ್ಗೆ. ಹೌದು. ಸೊ 3-4 ಬೆನಿಫಿಟ್ಸ್ ತಗೋಬಹುದು ಇದು ಒಂದು ಸೋಫಾ ಇಂದ. ಮತ್ತೆ ಸರ್ ಈ ಸೋಫಾ ಇದೆ ನಮ್ಮ ಹತ್ರ. ಇದೇನು ಸೂಪರ್ ಆಗಿದೆ ಆಕ್ಚುಲಿ ಸರ್. ಇದು ಬಂದ್ಬಿಟ್ಟು ನೋಡಿ 20,000 ರುಪೀಸ್ ಸರ್. 20,000 ಮಾರ್ಕೆಟ್ ನಲ್ಲಿ ಈ ಕಾಸ್ಟ್ ನಲ್ಲಿ ನಾನೇನೋ ಜಾಸ್ತಿ ಅನ್ಕೊಂಡೆ ಒಂದು 40,000 ಇರ್ಬೋದು ಅಂತ. ಇಲ್ಲ ಸರ್, ಇದು ಜಸ್ಟ್ 20,000 ರುಪೀಸ್. ಓಕೆನಾ. ಮತ್ತೆ ಇದರಲ್ಲಿ ಏನಿದೆ ಅಂದ್ರೆ ಕಂಪ್ಲೀಟ್ ಪಾಲಿಫಿಲ್ ಮಾಡಿದೀವಿ. ಮತ್ತೆ ನಿಮ್ಗೆ ಕುಶನಿಂಗು 40 ಡೆನ್ಸಿಟಿದು ಯೂಸ್ ಮಾಡಿದೀವಿ. ನೀಮುಡ್ ಸ್ಟ್ರಕ್ಚರ್ ಇರುತ್ತೆ. ಮತ್ತೆ ಬ್ಯಾಕ್ ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಬೌನ್ಸಿಂಗ್ ಟೈಪ್ ಇರುತ್ತೆ ನಿಮ್ಗೆ. ಸೊ ಬ್ಯಾಕ್ ಸಪೋರ್ಟ್ ಕೊಟ್ಟಿದೀವಿ. ಸೊ ಇದಕ್ಕೆ ಎಲ್ಲ ಬಂದ್ಬಿಟ್ಟು ನೀಮುಡ್ ಸ್ಟ್ರಕ್ಚರ್ ನಲ್ಲಿ ಏನೇನ್ ಬರ್ತಾ ಇದೆ ಸರ್. ಮತ್ತೆ ಇವಾಗ ಎಲ್ಲ ತೋರಿಸ್ತಾ ಇರೋದು ನಾನು ನೀಮುಡ್ ಸ್ಟ್ರಕ್ಚರ್ಸ್. ಜಸ್ಟ್ ಸ್ಟಾರ್ಟಿಂಗ್ ನಲ್ಲಿ 8,500 ನಾನು ಏನ್ ಹೇಳಿದೆ ಅದ್ ಮಾತ್ರ ಸಿಲ್ವರ್ ವುಡ್ ಇತ್ತು. ಮಿಕ್ಕಿದೆಲ್ಲ ನೀಮುಡ್ ಬರುತ್ತೆ. ನೀಮುಡ್ ಗೆ ವಾರಂಟಿ ಬಂದ್ಬಿಟ್ಟು 5 years ಆಫ್ ವಾರಂಟಿ ಬಂದ್ಬಿಡುತ್ತೆ ನಿಮ್ಗೆ. ಮತ್ತೆ ನಿಮ್ಗೆ ಕುಶನಿಂಗ್ ಇರ್ಲಿ, ಫಾರ್ಮಿಂಗ್ ಇರ್ಲಿ, ಏನಾದ್ರೂ ಸರ್ವಿಸ್ ವಿತ್ ಇನ್ ಬ್ಯಾಂಗ್ಳೂರ್ ಇರ್ಲಿ ನಿಮ್ಗೆ ಬಂದ್ಬಿಟ್ಟು 3 days ಒಳಗಡೆ ನಾವು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಡ್ತೀವಿ. ಮತ್ತೆ ಸರ್ ನಮ್ಮ ಹತ್ರ ಬುಕಾಟಿ ಅನ್ಬಿಟ್ಟಿದೆ. ಈ ಹೆಸರು ಬುಕಾಟಿ ಮಾರ್ಕೆಟ್ ನಲ್ಲಿ ಟ್ರೆಂಡಿಂಗ್ ಮಾಡಲ್. ಇದ್ರ ಬಂದ್ಬಿಟ್ಟು ಕಾರ್ನರ್ ಟೈಪ್ ಬರುತ್ತೆ ನಿಮ್ಗೆ. 2 ಸೀಟರ್ ಇಲ್ಲಿ 2 ಸೀಟರ್ ಬರುತ್ತೆ, ಮತ್ತೆ ಒಂದು ಸಿಂಗಲ್ ಸೀಟರ್ ಬರುತ್ತೆ. ಸಿಂಗಲ್ ಸೀಟರ್ ನೀವು ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಮತ್ತೆ ಕಾರ್ನರ್ ನಿಮ್ಗೆ ದೊಡ್ಡದು ಕಾರ್ನರ್ ಇರುತ್ತೆ. ಈ ಕಾರ್ನರ್ ನೀವು ಆರಾಮಾಗಿ ಕೂತ್ಕೊಳ್ಳಕ್ಕೆ ಯೂಸ್ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ಬಂದ್ಬಿಟ್ಟು ಸರ್ 40 ಡೆನ್ಸಿಟಿ ಫಾರ್ಮಿಂಗ್ ಇರುತ್ತೆ ನಿಮ್ಗೆ. ಮತ್ತೆ ನಿಮ್ಗೆ ಇದರಲ್ಲಿ ನೀಮುಡ್ ಸ್ಟ್ರಕ್ಚರ್ ಯೂಸ್ ಮಾಡಿದೀವಿ. ಇದರಲ್ಲಿ ಕಲರ್ಸ್ ಅವೈಲೇಬಲ್ ಇದೆ ತುಂಬಾ. ಮತ್ತೆ ಇದರಲ್ಲಿ ಕಸ್ಟಮೈಸೇಷನ್ ಹೆಂಗ್ ಬೇಕೋ ಹಂಗ್ ಮಾಡ್ಕೋಬಹುದು. ಯಾವ ಕಲರ್ ಬೇಕೋ, ಏನ್ ಸೈಜ್ ಬೇಕೋ ಅದೆಲ್ಲ ಬಂದ್ಬಿಟ್ಟು. ಇವಾಗ ಮಾರ್ಕೆಟ್ ನಲ್ಲಿ ನೋಡಿ ಸರ್, ಬುಕಾಟಿ ಬಂದ್ಬಿಟ್ಟು 28,000 29,000 ಎಲ್ಲ ಸಿಗ್ತಾ ಇದೆ. ಬಟ್ ನಮ್ಮ ಹತ್ರ ಬಂದ್ಬಿಟ್ಟು 30,000 35,000 ಮಾರ್ಕೆಟ್ ಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಮಾರ್ಕೆಟ್ ನಲ್ಲಿ 35,000 ಹೇಳ್ಬಿಟ್ಟು 28 ಗೆಲ್ಲ ಕೊಡ್ಬೋದು. ಬಟ್ ನಮ್ಮ ಹತ್ರ ಆತರ ಇಲ್ಲ ಸರ್. ಏನಕ್ಕೆ ಅಂದ್ರೆ ಇವಾಗ 40 ಡೆನ್ಸಿಟಿ ಫಾರ್ಮಿಂಗ್, ನೀಮುಡ್ ಅದೆಲ್ಲ ಆಗ್ಬೇಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ 33,000-34,000 ಆಗ್ಬಿಡುತ್ತೆ. ಓಕೆನಾ. ಸೊ ಇವಾಗ ನೀವು ಬಂದ್ಬಿಟ್ಟು 28,000 ಗೆ ಕೊಡಿ, 29,000 ಗೆ ಕೊಡಿ ಅಂದ್ರೆ ಬುಕಾಟಿ ಅದು ಪಾಸಿಬಲ್ ಇಲ್ಲ. ಸಿಕ್ಕುತ್ತೆ, ಬಟ್ ಅದೆಲ್ಲ ಬಂದ್ಬಿಟ್ಟು ಮೆಟೀರಿಯಲ್ ಡಿಪೆಂಡ್ ಆಗ್ಬಿಡುತ್ತೆ. ನಮ್ಮ ಹತ್ರ ಬಂದ್ಬಿಟ್ಟು ಫಾರ್ಮಿಂಗ್ ನಿಮ್ಗೆ 40 ಡೆನ್ಸಿಟಿದು ಡ್ಯೂರೋಪ್ಲೆಕ್ಸ್ ಫಾರ್ಮಿಂಗ್ ಬಂದ್ರೆ ಆ ಕಾಸ್ಟಿಂಗ್ ಡಿಫ್ರೆಂಟ್ ಆಗ್ಬಿಡುತ್ತೆ. ಇವಾಗ ಫಾರ್ಮಿಂಗ್ ಕಾಸ್ಟ್ ನಮ್ಗೆ ಜಾಸ್ತಿ ಆಗ್ಬಿಡುತ್ತೆ. ಮತ್ತೆ ಕ್ಲಾತ್ ಕಾಸ್ಟ್, ವುಡ್ ಕಾಸ್ಟ್ ಇದೆಲ್ಲ. ನೆಕ್ಸ್ಟ್ ಮಾಡೆಲ್ ಸರ್ ಇದು ಬಂದ್ಬಿಟ್ಟು ನೋಡಿ ನಿಮ್ಗೆ ಸೈಜ್ ಮನೆ ಕಾರ್ನರ್ ಬೇಕು, ಮತ್ತೆ ಮನೆ ಸೈಜ್ ಕಡಿಮೆ ಇದೆ ಅನ್ಬಿಟ್ಟು ಹೇಳಿದ್ರೆ ನಾವು ಏನ್ ಮಾಡಿದೀವಿ, ಕಾರ್ನರ್ ತುಂಬಾ ಜಾಗ ಕೂತ್ಕೊಳ್ಳಲ್ಲ. ನಾವು ಏನ್ ಮಾಡಿದೀವಿ, ಕಾರ್ನರ್ ಚಿಕ್ಕದು ಮಾಡ್ಬಿಟ್ಟು ಸೋಫಾ ಇದು ಏನ್ ಸೈಜ್ ನಲ್ಲಿ ಏನ್ ಸೈಜ್ ಇರುತ್ತೆ ಮನೆ ಆ ಸೈಜ್ ಪ್ರಕಾರ ಕೂತ್ಕೊಬಿಡುತ್ತೆ. ಸೊ ಸ್ಮಾಲ್ ಸೈಜ್ ನಲ್ಲಿ ಮಾಡಿದೀವಿ. ನೋಡಕ್ಕೆ ಮಾತ್ರ ದೊಡ್ಡದು ಕಾಣಿಸ್ತಾ ಇದೆ. ನಾವು ಬಂದ್ಬಿಟ್ಟು ಈ ಬ್ಯಾಕ್ ಇದೆ ಅಲ್ವಾ, ಬ್ಯಾಕ್ ಕಡಿಮೆ ಮಾಡ್ಬಿಟ್ಟಿದೀವಿ. ಸೀಟಿಂಗ್ ದೊಡ್ಡದು ತೋರಿಸ್ತಾ ಇದ್ವಿ. ಸೊ ಮನೆ ಇದು ವೃತ್ತು ಏನೋ ಇರುತ್ತೆ, ಕಡಿಮೆ ಇರುತ್ತೆ ಮನೆ, ಹಾಲ್ ಸೈಜ್ ಅಷ್ಟೊಂದು ಇರಲ್ಲ. ಅದಕ್ಕೆ ಏನ್ ಮಾಡಿದೀವಿ, ನಾವು ಕಡಿಮೆ ಮಾಡಿದೀವಿ. ಬ್ಯಾಕ್ ಟು ಫ್ರಂಟ್ ಕಡಿಮೆ ಆಗುತ್ತೆ, ಬಟ್ ಸೀಟಿಂಗ್ ನೋಡಕ್ ಹೋದ್ರೆ ನಾರ್ಮಲ್ ಸೀಟಿಂಗ್ ಸಿಗ್ಬಿಡುತ್ತೆ. ಕೂತ್ಕೊಂಡ್ರೆ ತೈವರೆಗೂ ಟಚ್ ಆಗ್ಬಿಡುತ್ತೆ ನಿಮ್ಗೆ ಬ್ಯಾಕ್. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಮಲ್ಟಿಪಲ್ ಕಲರ್ಸ್ ನಲ್ಲಿ ಸಿಗ್ಬಿಡುತ್ತೆ ಸರ್. ಮತ್ತೆ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 30,000 ಆಗುತ್ತೆ. ಇದು ಜಸ್ಟ್ ಬಂದ್ಬಿಟ್ಟು ಕಾರ್ನರ್ 2 ಸೀಟರ್ 3 ಸೀಟರ್ ಮತ್ತೆ ಒಂದು ಕಾರ್ನರ್ ಈ ಸೋಫಾ ಅಂತೀವಿ. ಇದಕ್ಕೆ ಬಂದ್ಬಿಟ್ಟು ಸ್ಟ್ರಕ್ಚರ್ ಬಂದ್ಬಿಟ್ಟು ಪೈನ್ ವುಡ್ ನಲ್ಲಿ ಮಾಡಿದೀವಿ. ಪೈನ್ ವುಡ್ ಸರ್. ತುಂಬಾ ಜನ ಏನ್ ಹೇಳ್ತಾರೆ, ನೀಮ್ ವುಡ್ ನಲ್ಲಿ ಬೇಕೋ, ರಬ್ಬರ್ ವುಡ್ ನಲ್ಲಿ ಬೇಕು ಅಂದ್ಬಿಟ್ಟು ಹೇಳ್ತಾರೆ. ಅದನ್ನು ಮಾಡ್ಕೊಡ್ತೀವಿ. ಪೈನ್ ವುಡ್ ಏನಂದ್ರೆ ನಿಮ್ಗೆ ವೇಟ್ಲೆಸ್ ಇರುತ್ತೆ.
weightless. ಶಿಫ್ಟಿಂಗ್ ನಲ್ಲಿ ಈಸಿ ಆಗುತ್ತೆ ಈಸಿ ಆಗುತ್ತೆ. ಇವಾಗ ಫ್ಲಾಟ್ಸ್ ಇರುತ್ತೆ, ಫ್ಲಾಟ್ಸ್ ನಲ್ಲಿ ಮನೆ ಶಿಫ್ಟ್ ಮಾಡಬೇಕಾಗಿರುತ್ತೆ, ಆಮೇಲೆ ಕ್ಲೀನ್ ಮಾಡಕ್ಕೂ ಎತ್ತಿ ಕ್ಲೀನ್ ಮಾಡಕ್ಕೂ ಈಸಿ ಆಗಿರುತ್ತೆ. ಮತ್ತೆ ಇದು ಬಂದ್ಬಿಟ್ಟು ನಿಮಗೆ 40 ಡೆನ್ಸಿಟಿ ನಲ್ಲಿ ಬಂದ್ಬಿಡುತ್ತೆ. ಸ್ಟ್ರಕ್ಚರ್ ಕಂಪ್ಲೀಟ್ ಬಂದ್ಬಿಟ್ಟು ನಿಮಗೆ ಪೈನ್ ವುಡ್ ನಲ್ಲಿ ಬರುತ್ತೆ. ಈ ಸೀಟಿಂಗ್ ಮಾತ್ರ ನಿಮಗೆ ನೀಮ್ ವುಡ್ ನಲ್ಲಿ ಬರುತ್ತೆ. ಇದಕ್ಕೆ ನಿಮಗೆ ಕಂಪ್ಲೀಟ್ 3 ಇಯರ್ಸ್ ಆಫ್ ವಾರಂಟಿ ಬಂದ್ಬಿಡುತ್ತೆ. 3 ಇಯರ್ಸ್ ವಾರಂಟಿ. ಹೌದು, 3 ಇಯರ್ಸ್ ವಾರಂಟಿ ಸಿಗುತ್ತೆ. ಮತ್ತೆ ನಿಮಗೆ ಯಾವ ಕ್ಲಾತ್ ಬೇಕೋ ಆ ಕ್ಲಾತ್ ಹಾಕೋಬಹುದು. ಸೂಪರ್. ಸೊ ಮತ್ತೆ ನೆಕ್ಸ್ಟ್ ಕೂಡ ನೋಡ್ಬೋದು ಸುಮಾರು ಸೋಫಾಸ್ ಎಲ್ಲ ಇದೆ. ಇದು ಆಕ್ಚುಲಿ ಒಂಥರ ಫೇಮಸ್, ನೋಡಕ್ಕೂ ಒಂಥರ ಲುಕ್ ಆಗಿದೆ ಸರ್. ಇದು ಬಂದ್ಬಿಟ್ಟು ಟ್ರೆಡಿಷನಲ್ ನಲ್ಲಿ ಮಾಡರ್ನ್ ಟೈಪ್ ಮಾಡಿರೋದು. ಓಕೆನಾ. ಇದು ಎಲ್ಲ ಬಂದ್ಬಿಟ್ಟು ಹ್ಯಾಂಡ್ ಮೇಡ್ ಡಿಸೈನ್ ಮಾಡಿರೋದು. ಇದು ಹ್ಯಾಂಡ್ ಮೇಡ್ ಡಿಸೈನ್ ಸ್ಕಲ್ಪ್ಚರ್ಸ್. ಓಕೆ. ಮತ್ತೆ ಸ್ಟ್ರಕ್ಚರ್ ಕಂಪ್ಲೀಟ್ ಮಾಡಕ್ಕೆ ಮಾತ್ರ ನಮಗೆ 10 to 12 ಡೇಸ್ ಆಗ್ಬಿಡುತ್ತೆ. ಬೇರೆ ಸ್ಟ್ರಕ್ಚರ್ ಮಾಡಕ್ಕೆ. ಫಿನಿಶಿಂಗ್ ಆಗೋವರೆಗೂ ಒಂದು 15 ಡೇಸ್ ಆಗುತ್ತೆ ನಮಗೆ. ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ಹುನ್ಸು ಟೀಕ್ ನಲ್ಲಿ ಬಂದಿದೆ. ಹುನ್ಸು ಟೀಕ್ ಬರುತ್ತೆ ನಿಮಗೆ. ನೀ ವುಡ್ ಯೂಸ್ ಆಗುತ್ತೆ. ಸೀಟಿಂಗ್ ನಲ್ಲಿ ಎಲ್ಲ ನೀ ವುಡ್ ಆಗ್ಬಿಡುತ್ತೆ. ಮಿಕ್ಕಿದೆಲ್ಲ ಸ್ಟ್ರಕ್ಚರ್ ನಿಮಗೆ ಹುನ್ಸು ಟೀಕ್ ನಲ್ಲಿ ಬಂದ್ಬಿಡುತ್ತೆ. ಮತ್ತೆ ಕಲರಿಂಗ್ ಆಪ್ಷನ್ ನಿಮಗೆ ಅವೈಲೇಬಲ್ ಇರುತ್ತೆ. ನಿಮಗೆ 2 ಕಲರ್ ಸಿಗ್ಬಿಡುತ್ತೆ ಇದರಲ್ಲಿ. ಒಂದು ಚಾಕ್ಲೇಟ್ ಸಿಗುತ್ತೆ, ಒಂದು ಟೀಕ್ ಕಲರ್ ಸಿಗ್ಬಿಡುತ್ತೆ. ಓಕೆ. ಈ 2 ಕಲರ್ ನಾವು ಹಾಕೊಡ್ತೀವಿ ನಿಮಗೆ. ಇದು ಪ್ರೈಸ್ ಇದ್ರದ್ದು ಸರ್ ಬಂದ್ಬಿಟ್ಟು ನೋಡಿ 3 ಸೀಟರ್ ಬರುತ್ತೆ, ಒಂದು 2 ಸೀಟರ್ ಬರುತ್ತೆ, ಒಂದು ಡಿವೈಡರ್ ಬರುತ್ತೆ, ಮತ್ತೆ ಒಂದು ಟೀಪಾಯ್ ಬರುತ್ತೆ. ಇದು ಬಂದ್ಬಿಟ್ಟು 75,000 ಆಗುತ್ತೆ ನಿಮಗೆ. ಹುನ್ಸು ಟೀಕ್ ನಲ್ಲಿ ಆಗಿರೋದ್ರಿಂದ. ಮತ್ತೆ ಕಲರ್ ಆಪ್ಷನ್ ಅವೈಲೇಬಲ್ ಇದೆ. ನೀವು ಕಲರ್ ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ ಯಾವ ಕಲರ್ ಬೇಕೋ ಆ ಕಲರ್ ನೀವು ಹಾಕೋಬಹುದು. ಓಕೆ. ಕಲರ್ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಸೂಪರ್ ಸರ್. ನೆಕ್ಸ್ಟ್ ನೋಡೋಣ ಸರ್. ಇದು ಬಂದ್ಬಿಟ್ಟು ನೋಡಿ ಅಗೇನ್ 3 ಸೀಟರ್, 2 ಸೀಟರ್, ಡಿವೈಡರ್, ಒಂದು ಟೀಪಾಯ್ ವಿತ್ ಎನಿ ಕಲರ್ ಕಸ್ಟಮೈಸೇಷನ್ ಮಾಡ್ಕೋಬಹುದು. ಮತ್ತೆ ಇದ್ರದ್ದು ಕುಷನಿಂಗ್ ನೀವು ನೋಡ್ಕೋಬಹುದು. ಕಂಪ್ಲೀಟ್ 9 ಇಂಚ್ ಕುಷನಿಂಗ್ ಕೊಟ್ಟಿದೀವಿ. ಮತ್ತೆ ಇದ್ರದ್ದು ಡಿಸೈನ್ ತೋರಿಸ್ಕೋಬಹುದು ನೀವು. ಕಂಪ್ಲೀಟ್ ಆಗಿ ವುಡ್ ಫ್ರೇಮ್ಸ್ ಕೆಳಗಡೆಯಿಂದ ಮಾಡಿದೀವಿ. ಮತ್ತೆ ಹ್ಯಾಂಡ್ ರೆಸ್ಟ್ ನಿಮ್ಗೆ ಕರೆಕ್ಟ್ ಆಗಿ ಸಿಗ್ಬಿಡುತ್ತೆ. ಮತ್ತೆ ಥೈ ರೆಸ್ಟ್ ವರೆಗೂ ನಿಮ್ಗೆ ಆರಾಮಾಗಿ ಕೂತ್ಕೋಬಹುದು ಈ ತರ. ಓಕೆನಾ. ಮತ್ತೆ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಕಾಸ್ಟಿಂಗ್ ವೈಸ್ ನೋಡಿದ್ರೆ 75,000 ಆಗುತ್ತೆ. ಇದು 75,000 ಮಾರ್ಕೆಟ್ ನಲ್ಲಿ ಇದೇ ಮಾಡೆಲ್ ಬಂದು 1 lakh ಮೇಲೆ ಇದೆ. 1,20,000, 1,30,000 ಅನ್ಬಿಟ್ಟು ಹೇಳ್ತಾರೆ. ಬಟ್ ನಮ್ಮ ಹತ್ರ ಜಸ್ಟ್ 75,000 ಕೊಡ್ತಾ ಇದೀವಿ. ಓಕೆ ಸರ್. ಮತ್ತೆ ಸರ್ ಈ ಸೋಫಾ ನೋಡಿ, ಇದು MJ ಮಾಡೆಲ್. ಏನ್ ಸರ್ ಅದು? MJ ಮಾಡೆಲ್ ಅಂತೀವಿ. ಇದು ತುಂಬಾ ಸಾಫ್ಟಿ ಕುಷನ್ ಹಾಕಿರೋದು. ಇವಾಗ ಇದರಲ್ಲಿ ನಿಮ್ಗೆ 3-2 ಡಿವೈಡರ್ ಬಂದ್ಬಿಡುತ್ತೆ. ಅಗೇನ್ ಕಸ್ಟಮೈಸೇಷನ್ ಅವೈಲೇಬಲ್ ಇದೆ. ಇದು ಕಂಪ್ಲೀಟ್ ಹ್ಯಾಂಡಲ್ ಬಂದ್ಬಿಟ್ಟು ನಿಮ್ಗೆ ಟೀಕ್ ವುಡ್ ಇಂದ ಫಿನಿಶಿಂಗ್ ಮಾಡಿರೋದು ಒಳಗಡೆಯಿಂದ. ಮತ್ತೆ ಬ್ಯಾಕ್ ರಿಲಯನ್ಸ್ ಪಾಲಿ ಫಿಲ್ ಮಾಡಿದೀವಿ. ಕುಷನಿಂಗ್ ಅಗೇನ್ 40 ಡೆನ್ಸಿಟಿ to 50 ಡೆನ್ಸಿಟಿ ನಾವು ಹಾಕಿದೀವಿ ಇದಕ್ಕೆ. ಮತ್ತೆ ಸಾಫ್ಟಿ ಕುಷನಿಂಗ್ ಹಾಕಿದೀವಿ. ಹೌದು, ಬೋನ್ಸ್ ಆಗೋ ತರ. ಮತ್ತೆ ಇದ್ರದ್ದು ಅಗೇನ್ ಮಾರ್ಕೆಟ್ ನಲ್ಲಿ ಕಾಸ್ಟಿಂಗ್ ಕೇಳಕ್ ಹೋದ್ರೆ ನಿಮ್ಗೆ 90,000, 85,000 ಅನ್ಬಿಟ್ಟು ಹೇಳ್ತಾರೆ. ನಮ್ಮ ಹತ್ರ ಜಸ್ಟ್ 65,000 ಸಿಗುತ್ತೆ. ಓಕೆ ಸರ್. ನೆಕ್ಸ್ಟ್ ಮಾಡೆಲ್ ಇದು 3-2 ಡಿವೈಡರ್ ಅಂತೀವಿ ಇದಕ್ಕೆ. ಓಕೆನಾ. ಇದು ಜಸ್ಟ್ 3-2 ಡಿವೈಡರ್ಸ್. ಟೀಪೈ ಇಲ್ಲ ಸರ್, ಆಮೇಲೆ ಟೀಪೈ ಅಂದ್ಕೊಳ್ತಾರೆ. ಓಕೆನಾ. ಇದು ಬಂದ್ಬಿಟ್ಟು ರಾಕ್ ಕ್ಲಾತ್ ನಲ್ಲಿ ಮಾಡಿರೋದು ನಾವು. ನೋಡಕ್ಕೆ ಮಾತ್ರ ಅಗೇನ್ ಲೆದರ್ ಎಕ್ಸಿನ್ ಟೈಪ್ ಕಾಣಿಸ್ತಾ ಇದೆ. ಹೈಯರ್ ಎಂಡ್ ಕ್ಲಾತ್ ಇದು, ಇಂಪೋರ್ಟೆಡ್. ಓಕೆನಾ. ನಮ್ಮ ಹತ್ರ ಬಂದ್ಬಿಟ್ಟು ಇದಕ್ಕೆ ರಬ್ಬರ್ ಕುಷನಿಂಗ್ ಯೂಸ್ ಮಾಡಿದೀವಿ. ಸೊ ಒಂದೊಂದು ಸೋಫಾಗೆ ಒಂದೊಂದು ಟೈಪ್ ಆಫ್ ಕುಷನಿಂಗ್ಸ್ ಯೂಸ್ ಮಾಡಿರ್ತೀವಿ. ಏನಕ್ಕೆ ಅಂದ್ರೆ ಯಾವ ಟೈಪ್ ಆಫ್ ಮಾಡೆಲ್ ಸೂಟ್ ಆಗುತ್ತೆ ಆ ಡಿಸೈನ್ಗೆ, ಆ ಮಾಡೆಲ್ಗೆ ಸೀಟಿಂಗ್ ಚೇಂಜ್ ಮಾಡ್ತೀವಿ. ಮತ್ತೆ ಇದಕ್ಕೂ ಏನಾದರೂ ಕಸ್ಟಮೈಸೇಷನ್ ಬೇಕಂದ್ರೆ ನಾವು ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಇದು ಜೊತೆ ಬರುತ್ತಾ? ಇದು ಇಲ್ಲ ಸರ್, ಇದು ಸಪರೇಟ್ ಬರುತ್ತೆ. ಇದು ಇಂಪೋರ್ಟೆಡ್ ಡೈನಿಂಗ್ಸ್, ಇದು ಸಪರೇಟ್ ಬರುತ್ತೆ. ಇದೆಲ್ಲ ಎಷ್ಟು ಬರುತ್ತೆ ಸರ್? ಇಂಪೋರ್ಟೆಡ್ ಡೈನಿಂಗ್ ಟೀಪೈಸ್ ಇದೆ ನಮ್ಮ ಹತ್ರ. ಒಂದು 10,000 rupees ಇಂದ ಸ್ಟಾರ್ಟ್. 10,000 rupees ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಕೂಡ ನಾವು ನೋಡ್ಬೋದು, ಇನ್ನು ಸೋಫಾಸ್ ಇದೆ ಸರ್. ನೆಕ್ಸ್ಟ್ ನೋಡಿ, ಇದು ಬಂದ್ಬಿಟ್ಟು ಫಿಶ್ ಮಾಡೆಲ್ ಅಂತೀವಿ. ಫಿಶ್ ಮಾಡೆಲ್ ಯಾವುದು ಇದು? ಹೌದು ಸರ್. ಓಕೆ. ಇದ್ರದ್ದು ಸ್ಟಿಚಿಂಗ್ ನೋಡ್ಕೋಬಹುದು. ಒಂದು ರಾಯಲ್ ಲುಕ್ ತರ ಸ್ಟಿಚಿಂಗ್. ಒಂದು ಕ್ಲಾತ್ ನೋಡಿ, ಕ್ಲಾತ್ ಫೀಲ್ ಸಾಫ್ಟ್ ಆಗಿರುತ್ತೆ. ಮತ್ತೆ ನಿಮ್ಗೆ ಸೀಟಿಂಗ್ ಹಂಗೆ ಸಾಫ್ಟ್ ಆಗಿರುತ್ತೆ. 6 ಲೇಯರ್ಸ್ ಆಫ್ ಹೆಡ್ ರೆಸ್ಟ್ ಸರ್ ಇದು. 6 ಲೇಯರ್ಸ್ ಆಫ್ ಹೆಡ್ ರೆಸ್ಟ್. 7th ಲೇಯರ್ಗೆ ನಿಮ್ಗೆ ಓಪನ್ ಆಗ್ಬಿಡುತ್ತೆ. 7th ಲೇಯರ್ಗೆ ಓಪನ್ ಆಗುತ್ತೆ. ಈ ಜೊತೆನಲ್ಲಿ ನಿಮ್ಗೆ ಒಂದು ಕನ್ಸೋಲೋ ಬರುತ್ತೆ ವಿತ್ ನಿಮ್ಗೆ ಸ್ಟೋರೇಜ್ ಬರುತ್ತೆ. ಓಕೆ. ಮತ್ತೆ ಒಂದು ಕಾರ್ನರ್ ಆರಾಮಾಗಿ ಕೂತ್ಕೋಬಹುದು. ಇದ್ರದ್ದು ಕುಷನಿಂಗ್ ನೀವು ನೋಡ್ಕೋಬಹುದು. ಆರಾಮಾಗಿ 8 ಇಂಚಸ್ ಕುಷನಿಂಗ್ ಇದೆ. 8 to 9 ಇಂಚಸ್ ಕುಷನಿಂಗ್ ಕೊಟ್ಟಿದೀವಿ. ಮತ್ತೆ ಇದು ಟೀಪೈ ನೀವು ನೋಡ್ತಾ ಇರ್ಬೋದು. ಟೀಪೈ ನಲ್ಲಿ ನಿಮ್ಗೆ ಸ್ಟೋರೇಜ್ ಕೊಟ್ಟಿದೀವಿ ಕೆಳಗಡೆ. ಇಲ್ಲಿ ಒಳಗಡೆ ಏನಾದರೂ ಸ್ಟೋರೇಜ್ ಬೇಕೋ ಅದೆಲ್ಲ ಇಟ್ಕೋಬಹುದು. ಓಕೆನಾ. ಮೇಲ್ಗಡೆ ಹಾಗೆ ನಿಮಗೆ ನಾರ್ಮಲ್ ಆಗಿ ಗ್ಲಾಸ್ ಮೇಲ್ಗಡೆ ಏನಾದರೂ ನೀವು ಇಟ್ಕೋಬಹುದು. ಸೊ ಇದ್ರದ್ದು ಕಾಸ್ಟಿಂಗ್ ನಿಮ್ಗೆ 55,000 ಆಗುತ್ತೆ. 55,000 ಆಗುತ್ತೆ. ಮತ್ತೆ ಇದ್ರದ್ದು ಪ್ರೈಸಿಂಗ್ ನಿಮ್ಗೆ 55,000 ಆಗುತ್ತೆ. ಇದು ನಿಮ್ಗೆ ಏನಂದ್ರೆ ಜಸ್ಟ್ ಚೇಂಜ್ ಮಾಡಿದೀವಿ. ಜಸ್ಟ್ ಬ್ಯಾಕ್ ಮತ್ತೆ ಹ್ಯಾಂಡಲ್ಸ್ ಕಂಪೇರ್ ಟು ಇದು ಮತ್ತೆ ಕ್ಲಾತ್
Okay. ಎರಡು ಇಂಪೋರ್ಟೆಡ್ ಕ್ಲಾತ್ಸ್ ಇದು ನಾವು ಹಾಕಿರೋದು. Okay. 55,000 ಆಗುತ್ತೆ. 55,000. ಇಲ್ಲ ನಿಮಗೆ ಕಡಿಮೆ ಆಗ್ಬೇಕಂದ್ರೇನು ಕ್ಲಾತ್ ನೀವು ಕಡಿಮೆ ಮಾಡಿಬಿಟ್ರೆ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಬೋದು. ಆವಾಗ ನಿಮ್ಗೆ ಏನಾಗುತ್ತೆ, ಕಡಿಮೆ ಕ್ಲಾತ್ ರೇಟ್ ಸೆಲೆಕ್ಟ್ ಮಾಡಿದ್ರೆ ಕಾಸ್ಟ್ ಕೆಳಗಡೆ ಬಿದ್ದೋಗುತ್ತೆ. ಓಕೆ ನೀವು ಕ್ಲಾತ್ ಯಾವ್ದು ಜಾಸ್ತಿ ಸೆಲೆಕ್ಟ್ ಮಾಡ್ತೀರಾ ಆವಾಗ ನಿಮಗೆ ಪ್ರೈಸ್ ಇನ್ಕ್ರೀಸ್ ಆಗ್ಬಿಡುತ್ತೆ. ಓಕೆ ಟೋಟಲಿ ಡಿಪೆಂಡ್ ಆನ್ ಕ್ಲಾತ್ ಸರ್ ಇದು. ಸೂಪರ್ ಸರ್ ನೆಕ್ಸ್ಟ್ ಮಾಡೆಲ್ ಇದು ನೋಡಿ ಬೆಡ್ ಕಮ್ ಸೋಫಾ ಅಂತೀವಿ, ಮತ್ತೆ ಲಾಂಜರ್. ಇದು ಜೊತೆನಲ್ಲಿ ಲಾಂಜರ್ ಬಂದ್ಬಿಡುತ್ತೆ, ಸೋಫಾ ಬಂದ್ಬಿಡುತ್ತೆ. ಓಕೆನಾ, ಮತ್ತೆ ನಿಮಗೆ 4 ಸೀಟರ್ ಸರ್ ಇದು. 4 seater. 1 2 3 4 ಸೀಟರ್ ಆಗುತ್ತೆ. ಇದ್ರದ್ದು ಕ್ಲಾತ್ ಬಂದ್ಬಿಟ್ಟು ಲೆದರ್ ರೆಸಿನ್ ಟೈಪ್ ಇದೆ. ಮತ್ತೆ ಇದು ನೋಡಿ ಓಪನ್ ಮಾಡಿದ್ರೆ ಈಸಿ, ಅಷ್ಟೊಂದು ಏನು ಕಷ್ಟ ಇರಲ್ಲ ಇದಕ್ಕೆ. ಓಕೆ ನೋಡಿ ಈ ತರ ಮಾಡಿದ್ರೆ ನಿಮಗೆ ಒಂದು ಬೆಡ್ ಆಗ್ಬಿಡುತ್ತೆ. ಓಕೆ ಕಂಪ್ಲೀಟ್ ಒಂದು ಕ್ವೀನ್ ಸೈಜ್ ಬೆಡ್ ಆಗುತ್ತೆ ಇದನ್ನು. ಮತ್ತೆ ಏನಾದರೂ ಸ್ಟೋರೇಜ್ ಇಟ್ಕೋಬೇಕಂದ್ರೆ ಒಳಗಡೆ ನಮ್ಮ ಹತ್ರ ಇಲ್ಲಿ ಒಳಗಡೆ ಇದಿದೆ, ಇಲ್ಲಿ ಸ್ಟೋರೇಜ್ ಇಟ್ಕೋಬಹುದು. ಸೂಪರ್. ಓಕೆನಾ, ಹೈಡ್ರಾಲಿಕ್ ಬರುತ್ತೆ. ಹೈಡ್ರಾಲಿಕ್ ಟೈಪ್ ಸರ್, ಹೈಡ್ರಾಲಿಕ್ ಇಲ್ಲ, ಮ್ಯಾನ್ಯುಯಲ್. ಓಕೆ ಸರ್. ಮತ್ತೆ ನಿಮ್ಮ ಹತ್ರ ಏನಂದ್ರೆ ಎಲ್ಲ ಕಡೆ ಬಜಾಜ್ ಇ ಎಮ್ ಐ ಅಂತ ಹಾಕಿದಿರಲ್ಲ, ಅದು ಇದೆಯಾ ಸರ್? ಇದು ಬಂದ್ಬಿಟ್ಟು ನಮ್ಮ ಹತ್ರ ಬಜಾಜ್ EMI ಇದೆ, ವಿತ್ 0 ಡೌನ್ ಪೇಮೆಂಟ್, ವಿತ್ 0 ಇಂಟ್ರೆಸ್ಟ್. ಓಕೆನಾ, ಇವಾಗ ಕಸ್ಟಮರ್ ಏನ್ ಮಾಡ್ತಾರೆ, ತುಂಬಾ ಜನ ಕನ್ಸ್ಟ್ರಕ್ಷನ್ ಅಲ್ಲಿ ದುಡ್ಡು ಆಗ್ಬಿಟ್ಟು ಸ್ಟ್ರಕ್ ಆಗ್ಬಿಟ್ಟಿರ್ತಾರೆ. ಆಮೇಲೆ ಏನು ಬೇರೆ ಮಾಡೆಲ್ಸ್, ಹೈಯರ್ ಎಂಡ್ ಮಾಡೆಲ್ ಸೆಲೆಕ್ಟ್ ಮಾಡಿರ್ತಾರೆ, ಬಟ್ ಅಫೋರ್ಡ್ ಮಾಡಕ್ಕಾಗಲ್ಲ, ಬಜೆಟ್ ಇರಲ್ಲ. ಸೊ ಅವಾಗ ಏನ್ ಮಾಡಿದ್ರೆ ಈ ಬಜಾಜ್ EMI ನಲ್ಲಿ ಈಸಿ ಪ್ರಾಸೆಸ್ ಇರುತ್ತೆ, ಅಷ್ಟೊಂದೇನು ಡಾಕ್ಯುಮೆಂಟೇಶನ್ ಇರಲ್ಲ. 1-2-3 ಮಿನಿಟ್ಸ್ ಪ್ರಾಸೆಸ್ ಇರುತ್ತೆ, ಫಿನಿಶ್ ಆಗ್ಬಿಟ್ರೆ ಅವ್ರಿಗೆ ಪ್ರಾಸೆಸ್ ಮಾಡ್ಕೋಬಹುದು. EMI ನಲ್ಲಿ ತಗೋಬಿಡ್ಬೋದು. ಇದ್ರದ್ದು ಕಾಸ್ಟಿಂಗ್ ನಿಮಗೆ ಮಾರ್ಕೆಟ್ ನಲ್ಲಿ ಅಗೇನ್ 55,000 50,000 ಇದೆ. ನಾನು ಜಸ್ಟ್ ಕೊಡ್ತಾ ಇರೋದು 40,000. ಏನಾದ್ರೂ ಕಸ್ಟಮೈಸೇಷನ್ ಮಾಡ್ಕೋಬಹುದು ಇದಕ್ಕೆ. ಓಕೆ ಸರ್. ವಾರಂಟಿ ಅಲ್ಲ ಸರ್ ಅದು? ಸರ್ ವಾರಂಟಿ ನಿಮಗೆ 5 ಇಯರ್ಸ್. ನಾನು ಇವಾಗ ತೋರಿಸ್ತಾ ಇದ್ದೀನಿ, ನೀವು ಹಾಕೋಬಹುದು ಮೇಲ್ಗಡೆ ಸ್ಕ್ರೀನ್ ಮೇಲೆ. 5 ಇಯರ್ಸ್ ನೀವು ಸ್ಟ್ರಕ್ಚರ್ ಇಂದ ಏನೇನ್ ಮಾಡ್ತಾ ಇದ್ದೀನಿ ಅದು 5 ಇಯರ್ಸ್ ವಾರಂಟಿ ಬಂದ್ಬಿಡುತ್ತೆ. ಓಕೆನಾ, ಮತ್ತೆ ಇದನ್ನು ನೋಡಿ ಕಂಪ್ಲೀಟ್ ಆಗಿ ನೀಮ್ ಪ್ಲೈನ್ ನಲ್ಲಿ ಮಾಡಿರೋದು. ಏನೇನು ನಾವು ಮಾಡ್ಬೋದು, ನೀಮ್ ಪ್ಲೈನ್ ನಲ್ಲಿ ಏನ್ ಮಾಡ್ಬೋದು, ನೀಮ್ ವುಡ್ ನಲ್ಲಿ ಏನ್ ಮಾಡ್ಬೋದು, ಆ ಥರ ನಾವು ಬೇಸ್ಡ್ ಆನ್ ದಟ್ ಮಾಡೆಲ್ಗೆ ಆ ಥರ ಯೂಸ್ ಮಾಡ್ತೀವಿ ಸರ್. ಇದಕ್ಕೆ ನಾವು ನೀಮ್ ವುಡ್ ನಲ್ಲಿ ಯೂಸ್ ಮಾಡಿರೋದು. 3 ಸೀಟರ್ ಸೋಫಾ ಸರ್, ಆರಾಮಾಗಿ 3 ಜನ ಕೂತ್ಕೋಬಹುದು. ಮತ್ತೆ ಇಲ್ಲ ನಿಮಗೆ ಲಾಂಜರ್ ಮಾಡ್ಕೋಬೇಕಾದ್ರೂ ಇದಕ್ಕೆ ಲಾಂಜರ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ನಿಮಗೆ ಸ್ಟೋರೇಜ್ ಬರುತ್ತೆ, ಇಲ್ಲಿ ಸ್ಟೋರೇಜ್ ಬರುತ್ತೆ, ಪಿಲ್ಲೋಸ್ ಬ್ಲ್ಯಾಂಕೆಟ್ಸ್ ಏನಾದರೂ ಇಟ್ಕೋಬಹುದು. ಮತ್ತೆ ಇನ್ನೊಂದೇನಂದ್ರೆ ನಿಮಗೆ ಲಾಂಜರ್. ಓಕೆ, ಇದು ಓಪನ್ ಮಾಡ್ಕೊಂಡ್ರೆ ಲಾಂಜರ್ ಆಗ್ಬಿಡುತ್ತೆ. ಓಕೆನಾ, ಇವಾಗ ಆರಾಮಾಗಿ ಕೂತ್ಕೊಂಡು 2-3 ಜನ ಕೂತ್ಕೊಂಡು ಟಿವಿ ನೋಡ್ಕೋಬಹುದು. ಇಲ್ಲ ಇವಾಗ ಸುಸ್ತಾಗ್ಬಿಟ್ಟಿದ್ದೀರಾ, ನಿದ್ದೆ ಮಾಡಬೇಕು, ಒಂದು ಕ್ವೀನ್ ಸೈಜ್ ಬೆಡ್ ಸರ್. ಕ್ವೀನ್ ಸೈಜ್ ಬೆಡ್ ತರನೂ ಮಾಡಬಹುದು, ಕಂಪ್ಲೀಟ್ ಕ್ವೀನ್ ಸೈಜ್ ಬೆಡ್. ಸೊ ಇದರಲ್ಲಿ ನಿಮಗೆ ಆರಾಮಾಗಿ 2 ಜನ ಮಲ್ಕೊಳ್ತಾರೆ. ಇವಾಗ ಮನೆ ಫ್ಲಾಟ್ಸ್ ನಲ್ಲಿ ಏನಾಗಿರುತ್ತೆ, ಜಾಗ ಇರಲ್ಲ, ಬಟ್ ಸೋಫಾನೂ ಬೇಕು, ಬೆಡ್ಡು ಬೇಕು, ಬಟ್ ಅಷ್ಟೊಂದು ಜಾಗ ಇರಲ್ಲ. ಸೊ ಇದಕ್ಕೆ ಏನ್ಬಿಟ್ಟು ಇದು ಮಾಡಿರೋದು. ಮನೆ ಫ್ಲಾಟ್ಸ್ ನಲ್ಲಿ ಹಾಕೊಂಡ್ಬಿಟ್ರೆ ಬೆಡ್ ಆಗ್ಬಿಡುತ್ತೆ, ಸೋಫಾನು ಯೂಸ್ ಮಾಡ್ಕೋಬಹುದು. ಸೊ ಆ ಥರ. ಮತ್ತೆ ನೋಡಿ ಕ್ಲೋಸಿಂಗು ತುಂಬಾ ಈಸಿ ಇದೆ. ಓಕೆ ಸರ್, ಇದು ನೋಡಿ ಸರ್, ಇದು ಬಂದ್ಬಿಟ್ಟು ನಿಮಗೆ ಅಡ್ಜಸ್ಟಬಲ್ ಸೋಫಾ ಅಂತೀವಿ. ಬುಕಾಟಿದು ನೆಕ್ಸ್ಟ್ ಮಾಡೆಲ್ ಸರ್ ಇದು. ಇವಾಗ ಬುಕಾಟಿ ಬಂದ್ಬಿಟ್ಟು 35,000 ಇದೆ. ತುಂಬಾ ಜಾಗ ಇದು ಬಂದ್ಬಿಟ್ಟು ನಿಮಗೆ ಬುಕಾಟಿನೇ ನೆಕ್ಸ್ಟ್ ಮಾಡೆಲ್, ಇದು 35,000 ಅಂತಾರೆ. ಬಟ್ ಆಕ್ಚುಲಿ ಆ ಥರ ಇಲ್ಲ, ಇದರಲ್ಲಿ ಇನ್ನೂ ತುಂಬಾ ಡಿಫ್ರೆನ್ಸಸ್ ಇದೆ. ಸೊ ಮಾಡೆಲ್ ಟು ಮಾಡೆಲ್ ಏನಾಗುತ್ತೆ ಅಂದ್ರೆ ನಿಮಗೆ ಫ್ರೇಮ್ ಚೇಂಜ್ ಆಗ್ಬಿಡುತ್ತೆ, ಫ್ರೇಮ್ ಚೇಂಜ್ ಆಗುತ್ತೆ, ಕುಷನಿಂಗ್ ಚೇಂಜ್ ಆಗುತ್ತೆ, ಬ್ಯಾಕ್ ಬಂದ್ಬಿಟ್ಟು ಪಾಲಿ ಫೀಲಿಂಗು ಸಾಫ್ಟಿ ಇರಬೇಕು. ಏನಾಗುತ್ತೆ ತುಂಬಾ ಜಾಗ ಪಾಲಿ ಬಂದ್ಬಿಟ್ಟು ವೈಟೇ ಕಾಣಿಸುತ್ತೆ, ಬಟ್ ಆಕ್ಚುಲಿ ಬಂದ್ಬಿಟ್ಟು ಅದು ಪಾಲಿ ಇರಲ್ಲ, ಲೋಕಲ್ ಟೈಪ್ ಬರುತ್ತೆ. ಅದೇ ಬಂದ್ಬಿಟ್ಟು ರಿಲಯನ್ಸ್ ಟೈಪ್ ಇದ್ರೆ ನಿಮಗೆ ಫೀಲಿಂಗ್ ಅದು ಚೆನ್ನಾಗಿರುತ್ತೆ. ಮತ್ತೆ ಅದು ರೌಂಡ್ ಆಗಲ್ಲ. 1-2 ವರ್ಷ 3 ವರ್ಷ ಹೋಯ್ತು ಅಂದ್ರೆ ನಿಮಗೆ ಬ್ಯಾಗ್ದು ಪಾಲಿ ಏನಾಗುತ್ತೆ, ರೌಂಡ್ ಆಗ್ಬಿಡುತ್ತೆ. ಬಟ್ ನಮ್ಮ ತರ ಆ ಥರ ಆಗಲ್ಲ. ನೀವು ಎಷ್ಟಾದ್ರೂ ಯೂಸ್ ಮಾಡ್ಕೊಳ್ಳಿ, 5 ಇಯರ್ಸ್ ವರೆಗೂ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ. ಇದರಲ್ಲಿ ಹ್ಯಾಂಡಲ್ ನಲ್ಲಿ ನೋಡ್ಕೋಬಹುದು ನೀವು, ಇಲ್ಲಿ ಸ್ಟೋರೇಜ್ ಬರುತ್ತೆ ನಿಮಗೆ. ಮತ್ತೆ ಇಲ್ಲಿ ನಿಮಗೆ ಚಾಪ್ಲಾ ಬರುತ್ತೆ, 2 ಸೈಡ್ ಚಾಪ್ಲಾ ಕೊಟ್ಟಿರ್ತೀವಿ. ಮತ್ತೆ ನಿಮಗೆ ಹ್ಯಾಂಡಲ್ ನೋಡಿ ನಿಮಗೆ ಮೇಲ್ಗಡೆಯಿಂದ ಕೆಳಗಡೆ ಸ್ಲೋಪಿಂಗ್ ಇರುತ್ತೆ. ಮತ್ತೆ ಇದಕ್ಕೆ ನಿಮಗೆ ಒಂದು ಕನ್ಸೋಲ್ ಬಂದ್ಬಿಡುತ್ತೆ, ಒಂದು ಕಾರ್ನರ್ ಇರುತ್ತೆ. ಮತ್ತೆ ನಿಮಗೆ 2 ಸೀಟರ್, ಒಂದು ಸಿಂಗಲ್ ಸೀಟರ್, ಒಂದು 2 ಸೀಟರ್, ಒಂದು ಟೀಪೈ, 2 ಪಫೀಸ್ ಇರುತ್ತೆ. ಓಕೆನಾ ಸರ್. ಮತ್ತೆ ಇದಕ್ಕೆ ಬಂದ್ಬಿಟ್ಟು ನಿಮಗೆ ಕಲರ್ ಕಾಂಬಿನೇಷನ್ ಅಗೇನ್ ಏನ್ ಬೇಕೋ ಆ ಥರ ಹಾಕೋಬಹುದು. ಇದಕ್ಕೂ ಇದೆ ಕಸ್ಟಮೈಸೇಷನ್, ಏನು ಬೇಕೋ ಅದು ಹಾಕೋಬಹುದು. ಸೈಜ್ ನಲ್ಲಿ ಸರ್ ಇವಾಗ ನೋಡಕ್ ಹೋಗಿದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಮನೆ ಸೈಜ್ ಗೊತ್ತಿರಲ್ಲ. ಇವಾಗ ಇಲ್ಲಿ ನೋಡಕ್ಕೆ ನಿಮ್ಗೆ ಚಿಕ್ಕದು ಕಾಣಿಸುತ್ತೆ ಸೋಫಾ, ಬಟ್ ಆಕ್ಚುಲಿ ಮನೆ ಒಳಗಡೆ ನೋಡಿದ್ರೆ ಮನೆ ಒಳಗಡೆನೂ ಹೋಗಲ್ಲ. ಮಿನಿಮಮ್ ಅಂದ್ರೂ 3 ಫೀಟ್ ಡೋರ್ ಇರ್ಬೇಕು ಸರ್. 2.8 ಫೀಟ್ ಇಂಟು 3 ಫೀಟ್ ಡೋರ್ಸ್ ಇದ್ರೆ ಆವಾಗ ಮಾತ್ರ ನಿಮ್ಗೆ ಈ ಸೋಫಾ ಹೋಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನಿಮ್ಗೆ ನೋಡಕ್ಕೆ ಇಲ್ಲ ಚಿಕ್ಕದಿದೆ ಹೋಗ್ಬಿಡುತ್ತೆ ಅನ್ಬಿಟ್ಟು ಕಷ್ಟ ಆಗುತ್ತೆ. ಅಲ್ಲಿ ಹೋದಾದ್ಮೇಲೆ ನಮ್ಗೆ ಅಂದ್ರೆ ತುಂಬಾನೇ ತೊಂದರೆ ಬಂದಿದೆ ಸರ್. ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ಡೋರ್ ನೋಡಿದ್ರೆ 2 ಫೀಟ್ ಡೋರ್ ಇರುತ್ತೆ, 2.8 ಮೆಜರ್ಮೆಂಟ್ ಮಾಡ್ಕೊಂಡ್
ಬಂದ್ರೆ ನಾನು ನಿಮ್ಮ ಕಸ್ಟಮರಿಂದ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ಬರುವಾಗ ಏನ್ ಮಾಡಿ ಮನೆ ಸೈಜ್ ಮತ್ತೆ ಡೋರ್ ಸೈಜ್ ಮತ್ತೆ ಸ್ಟೇರ್ ಕೇಸ್ದು ಸೈಜ್ ಇದು 2-3 ತಗೊಂಡ್ ಬಂದ್ಬಿಟ್ರೆ ನಮ್ಗೆ ಏನಾಗುತ್ತೆ ನಿಮ್ಗೆ ಮಾಡಲ್ ಸೆಲೆಕ್ಟ್ ಮಾಡಕ್ಕೆ ಈಸಿ ಆಗುತ್ತೆ ಮತ್ತೆ ನಿಮ್ಗೆ ಫೈನಲ್ ಡಿಸಿಷನ್ ಅಲ್ಲಿನೂ ಈಸಿ ಆಗ್ಬಿಡುತ್ತೆ ಇಲ್ಲಿ ಯಾವ ಸೈಜ್ ತಗೋಬೇಕು ಅಂದ್ಬಿಟ್ಟು ಸರ್ ಇದು ಕಾಸ್ಟಿಂಗ್ ಬಂದ್ಬಿಟ್ಟು ನಿಮಗೆ 45,000 ಆಗುತ್ತೆ ಓಕೆನಾ ಮತ್ತೆ ಇದು ಬಂದ್ಬಿಟ್ಟು ನೋಡಿ ಸರ್ ಬೆಂಟ್ಲಿ ಅಂತೀವಿ ಈ ಮಾಡೆಲ್ಗೆ ಇದಕ್ಕೆ ಕಂಪ್ಲೀಟ್ ಬ್ಯಾಕ್ ಸೈಡ್ ಟಾಪ್ ಮೇಲೆ ನಿಮಗೆ ವುಡ್ ಚಾಪ್ಲಾ ಬಂದ್ಬಿಡುತ್ತೆ ಮತ್ತೆ ಇಲ್ಲಿನೂ ಹ್ಯಾಂಡಲ್ಸ್ ನಲ್ಲಿ ವುಡ್ ಚಾಪ್ಲಾ ಬರುತ್ತೆ ನಿಮಗೆ ಮತ್ತೆ 2 ಕಪ್ ಹೋಲ್ಡರ್ ಬಂದ್ಬಿಡುತ್ತೆ ಈ ಮಾಡೆಲ್ಗೂ ನಿಮಗೆ ಟೀಪೈನಲ್ಲಿ ನಿಮಗೆ ಒಳಗಡೆ ಸ್ಟೋರೇಜ್ ಸಿಗ್ಬಿಡುತ್ತೆ ಮತ್ತೆ ಮೇಲ್ಗಡೆ ಗ್ಲಾಸ್ ಹಾಕೋಬಹುದು ಡೈಮಂಡ್ ಸೆಟ್ ಇರುತ್ತೆ ಇದರಲ್ಲಿ ಸಾಫ್ಟಿ ಕ್ಲಾತ್ ಯೂಸ್ ಮಾಡಿದೀವಿ ಅಗೇನ್ 6-7 ಇಂಚಸ್ ಹೆಡ್ ರೆಸ್ಟ್ ಇರುತ್ತೆ ಕೂತ್ಕೊಂಡ್ರೆ ನಿಮಗೆ ಅಗೇನ್ ಫೀಲಿಂಗ್ ಆಫ್ ಚೆನ್ನಾಗಿ ಕಾಣಿಸುತ್ತೆ 8 to 9 ಇಂಚಸ್ ಆಫ್ ಫಾರ್ಮಿಂಗ್ ಕೊಟ್ಟಿದ್ದೀವಿ ಸರ್ ಮತ್ತೆ ಥ್ರೆಡ್ಸ್ ಅಗೇನ್ 10 mm ಥ್ರೆಡ್ಸ್ ಯೂಸ್ ಮಾಡಿದೀವಿ ಇದಕ್ಕೂ ನಿಮಗೆ ಒಂದು ಕನ್ಸೋಲ್ ಬಂದ್ಬಿಡುತ್ತೆ ಸರ್ ಓಕೆನಾ ಇದು ಕಂಪ್ಲೀಟ್ ಸೆಟ್ ಅಗೇನ್ 55,000 ಆಗುತ್ತೆ ಸರ್ ಸೇಮ್ ಅದೇ ಥರ ಫಿಶ್ ಮಾಡೆಲ್ ಥರ ಅಗೇನ್ 55,000 ಆಗುತ್ತೆ ಸೊ ಬೇರೆ ಮಾಡೆಲ್ ಬಗ್ಗೆ ಮಾತಾಡಿದ್ರೆ ಸರ್ ಇದು ಆಪಲ್ ಈ ಸೋಫಾ ಆಪಲ್ ಅಂತೀವಿ ಸೊ ಇದು ನೋಡೋಕೆ ಮಾತ್ರ ನಿಮಗೆ ನೋಡಿ ಬಲ್ಕಿ ಟೈಪ್ ಇದೆ ಸೊ ಇಲ್ಲಿ ಬಲ್ಕಿ ಇದೆ ಮತ್ತೆ ಹ್ಯಾಂಡ್ ಬಲ್ಕಿ ಇರುತ್ತೆ ಕೂತ್ಕೊಂಡ್ರೆ ಒಂದು ಬೌನ್ಸಿಂಗ್ ಟೈಪ್ ಇರುತ್ತೆ ನಿಮಗೆ ಸಾಫ್ಟಿ ಕುಷನ್ಸ್ ಹಾಕಿದೀವಿ ಇದಕ್ಕೂ ಓಕೆನಾ ಮತ್ತೆ ಈ ಕೆಳಗಡೆಯಿಂದ ಮೇಲ್ಗಡೆವರೆಗೂ ನೋಡಿ ಸರ್ ಕಂಪ್ಲೀಟ್ 9.5 ಇಂಚಸ್ ಫಾರ್ಮ್ ಓಕೆ ಈ ಮಾಡೆಲ್ಗೆ ನಿಮಗೆ ಕಂಪ್ಲೀಟು ಈ ಫೀಲಿಂಗ್ ಹಿಂಗೆ ಕೊಟ್ಟಿದ್ದೀವಿ ಅಂದರೆ ನೋಡೋಕ್ಕೆ ಮಾತ್ರ ಒಂದು ಡಿಫ್ರೆಂಟ್ ಲೆವೆಲ್ ಇರುತ್ತೆ ಕೂತ್ಕೊಳ್ಳುವಾಗ ಒಂದು 6 to 7 ಇಯರ್ಸ್ ಎದ್ದೊಳಕ್ಕೆ ಇಷ್ಟಪಡಲ್ಲ ನೀವು ಇದು ಬಂದ್ಬಿಟ್ಟು 3 ಸೀಟರ್ 2 ಸೀಟರ್ ಒಂದು ಡಿವೈಡರ್ ಒಂದು ಟೀಪೈ 2 ಪಫೀಸ್ ಬರುತ್ತೆ ಇದಕ್ಕೆ ಓಕೆನಾ ಮತ್ತೆ ಇದು ಬಂದ್ಬಿಟ್ಟು ಕಾಸ್ಟಿಂಗ್ ನಲ್ಲಿ ನೋಡಿದ್ರೆ 58,000 ರೂಪೀಸ್ ಆಗುತ್ತೆ 58,000 ಬರುತ್ತೆ ಓಕೆ ಸೊ ನೆಕ್ಸ್ಟ್ ಒಂದು ಈ ಮಾಡೆಲ್ ನೋಡಿ ಸರ್ ಇದು ಬಂದ್ಬಿಟ್ಟು ರಕ್ಲೈನರ್ ಟೈಪ್ ಆಫ್ ಮಾಡೆಲ್ ಇದರಲ್ಲಿ ನಿಮಗೆ ಬಂದ್ಬಿಟ್ಟು 3 ಸೀಟರ್ 2 ಸೀಟರ್ ಒಂದು ಸಿಂಗಲ್ ಸೀಟರ್ ಬರುತ್ತೆ ಸರ್ ಇವಾಗ ತುಂಬಾ ಕಸ್ಟಮರ್ದು ಕನ್ಫ್ಯೂಷನ್ ಏನಂದ್ರೆ ನಾವು ಏನು ಮಾಡೆಲ್ ಇಟ್ಕೊಂಡಿರ್ತೀವಿ ಅದೇ ಕೊಡ್ತೀವಿ ಅಂದ್ಬಿಟ್ಟು ಆ ಥರ ಇಲ್ಲ ನಿಮ್ಗೆ ಏನು ಕಸ್ಟಮೈಸೇಷನ್ ಬೇಕು ಬೇರೆ 3ನೇ ಬೇಕಾ 3 ಕೊಡ್ತೀವಿ ಬೇರೆ 1 ಬೇಕಾ 1 ಮಾಡ್ಕೊಡ್ತೀವಿ ಬೇರೆ 2 ಮಾಡಬೇಕಾ 2 ಮಾಡ್ಕೊಡ್ತೀವಿ ಓಕೆನಾ ಮತ್ತೆ ಇದರಲ್ಲಿ ಕ್ಲಾತಿಂಗ್ ನೀವು ನೋಡಿದ್ರೆ ನಾವು ಇಂಪೋರ್ಟೆಡ್ ಟೈಪ್ ಆಫ್ ಕ್ಲಾತ್ ಯೂಸ್ ಮಾಡಿರೋದು ಮತ್ತೆ ಸ್ಟಿಚಿಂಗ್ ನೀವು ನೋಡಿದ್ರೆ ನಿಮಗೆ ಅಗೇನ್ 10 mm ಸ್ಟಿಚಿಂಗು 8 ಇಂಚಸ್ ಫಾರ್ಮಿಂಗು ನೀಮುಡ್ ಸ್ಟ್ರಕ್ಚರು ಸರ್ ಇದಕ್ಕೂ ನಿಮಗೆ 5 years ಆಫ್ ವಾರಂಟಿ ಬಂದ್ಬಿಟ್ಟು 5 years ವಾರಂಟಿ ಸರ್ 5 years ಓಕೆ ಸೂಪರ್ ಸೊ ನೆಕ್ಸ್ಟ್ ಇಲ್ಲಿ ಕೂಡ ಒಂದು ಸೋಫಾ ಇದೆ ಯಾವ್ದು ಸರ್ ಇದು ಸರ್ ಇದು ಬಂದ್ಬಿಟ್ಟು ನಾವು BMW ಅಂದ್ಬಿಟ್ಟು ಕರಿತೀವಿ ಕೂತ್ಕೊಂಡ್ರೆ ನಾವು ಹೆಸರಿಗೆ ಮಾತ್ರ BMW ಕೊಟ್ಟಿಲ್ಲ ಅದು ಫೀಲಿಂಗ್ ಲಕ್ಸುರಿ ಫೀಲಿಂಗ್ ಬರುತ್ತೆ ಲಕ್ಸುರಿ ಫೀಲಿಂಗ್ ಇರುತ್ತೆ ನೀವು ನೋಡಿದ್ರೆ ಆರಾಮಾಗಿ ಹಿಂಗ್ ಫೀಲಿಂಗ್ ನೋಡಿದ್ರೆ ಆರಾಮಾಗಿ ನಿಮಗೆ ಚೆನ್ನಾಗಿರುತ್ತೆ ಕೂತ್ಕೊಂಡ್ರೆ ಎದ್ದೊಳಕ್ಕೆ ಇಷ್ಟ ಆಗಲ್ಲ ಈ ಮಾಡೆಲ್ ನಲ್ಲಿ ಅದಕ್ಕೆ ನಾವು BMW ಅಂದ್ಬಿಟ್ಟು ಹೆಸರು ಕೊಟ್ಟಿರೋದು ಮತ್ತೆ ಇದ್ರದ್ದು ಕುಷನಿಂಗ್ ನೋಡಿ ರಬ್ಬರ್ ಟೈಪ್ ಆಫ್ ಕುಷನ್ಸ್ ಯೂಸ್ ಮಾಡಿರೋದು ಮತ್ತೆ ಕಾಸ್ಟಿಂಗ್ ನಲ್ಲಿ ಕೇಳಕ್ ಹೋಗಿದ್ರೆ ಸರ್ ತುಂಬಾ ಜನ ಕೇಳ್ತಾರೆ ಇಷ್ಟು ಕಡಿಮೆನಲ್ಲಿ ಹೆಂಗ್ ಬಂದ್ಬಿಡುತ್ತೆ ಇದು ಅಂದ್ಬಿಟ್ಟು ಜಸ್ಟ್ ನಾವು 35,000 ಗೆ ಕೊಡ್ತೀವಿ 35,000 ಅಷ್ಟೇ ಸರ್ ಮಾರ್ಕೆಟ್ ನಲ್ಲಿ 40,000 45,000 ಅಂತಾರೆ ಜಸ್ಟ್ ನಾವು 311 35,000 ಗೆ ಕೊಡ್ತೀವಿ ಓಕೆ ಸರ್ ನೆಕ್ಸ್ಟ್ ನೋಡಬಹುದು ನೆಕ್ಸ್ಟ್ ನೋಡಿ ಡೈನಿಂಗ್ ಟೇಬಲ್ಸ್ ಸುಮಾರು ಆಪ್ಷನ್ಸ್ ಇದೆ ಏನೇನೆಲ್ಲ ಡೈನಿಂಗ್ ಟೇಬಲ್ ಮಾಡೆಲ್ಸ್ ಇದೆ ಸರ್ ನಮ್ಮ ಹತ್ರ ಬಂದ್ಬಿಟ್ಟು ನೋಡಿ 4 ಸೀಟರ್ ಡೈನಿಂಗ್ 13,500 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ 6 ಸೀಟರ್ ಡೈನಿಂಗ್ 16,500 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಈ ಟೈಪ್ ಆಫ್ ಮಾಡೆಲ್ ಸರ್ ಆಸಮ್ ಟೀಕ್ ನಲ್ಲಿ ಬರುತ್ತೆ ಇದು ಕಂಪ್ಲೀಟ್ ಆಗಿ ವೇಟ್ ನೋಡ್ಕೋಬಹುದು ನೀವು ತುಂಬಾ ವೇಟ್ ಇರುತ್ತೆ ಓಕೆನಾ ಲೆಂತ್ ನೋಡ್ಕೋಬಹುದು ಆರಾಮಾಗಿ 2 ಸೀಟರ್ ಒಂದು ಸಿಂಗಲ್ ಸೀಟರ್ ಆರಾಮಾಗಿ ಕೂತ್ಕೋಬಿಡುತ್ತೆ ಮತ್ತೆ ಸರ್ ನಿಮಗೆ ನಮ್ಮ ಹತ್ರ ಇಂಪೋರ್ಟೆಡ್ ಡೈನಿಂಗ್ಸು ಇದೆ ಮತ್ತೆ ಪೆಂಡಿ ಟೈಪ್ ಡೈನಿಂಗ್ಸು ಇದೆ ಮತ್ತೆ ನಿಮಗೆ ಮೇಲ್ಗಡೆ ಟಾಪ್ ಮೆಟಲ್ ಟೈಪ್ ಬರ್ಬೇಕು ಅಂದ್ಬಿಟ್ಟು ಅದೋ ಟೈಪ್ ನಾವು ಕೊಟ್ಟಿದ್ದೀವಿ ಸೊ ನಿಮಗೆ ಎಲ್ಲ ಟೈಪ್ ಆಫ್ ಮಾಡೆಲ್ಸ್ ನಲ್ಲಿ ಸಿಗ್ಬಿಡುತ್ತೆ ಬೇಸ್ಡ್ ಆನ್ ಕಸ್ಟಮರ್ ಯಾವ ಮಾಡೆಲ್ ಸೆಲೆಕ್ಟ್ ಮಾಡ್ತಾರೆ ಪ್ರೈಸಿಂಗ್ ಅದ್ರ ಮೇಲೆ ಆಗುತ್ತೆ ಓಕೆ ಮತ್ತೆ ಬೇರೆ ಏನೇನೆಲ್ಲ ಇದೆ ಸರ್ ಮನೆದು ಏನ್ ರಿಕ್ವೈರ್ಮೆಂಟ್ ಇದೆ ಲೈಕ್ ಪೂಜಾ ಮಂದಿರ್ ಸೈಡ್ ಯೂನಿಟ್ಸ್ ಬೆಡ್ ಸೈಡ್ ಯೂನಿಟ್ಸ್ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ಸ್ ವಾರ್ಡ್ರೋಬ್ಸ್ ಮತ್ತೆ ಟೀ ಪೈಸ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸಿಗ್ಬಿಡುತ್ತೆ ಸರ್ ಓಕೆ ಅದೆಲ್ಲ ನಿಮ್ಮ ಪ್ರೈಸಿಂಗ್ ಎಲ್ಲ ಎಷ್ಟು ಇರ್ಬೋದು ಹೌದು ಸರ್ ಮತ್ತೆ ನಮಗೆ ಬೆಡ್ಸ್ ಸರ್ ಬೆಡ್ ನಲ್ಲಿ ನಿಮಗೆ ಒಂದು 10,500 ರೂಪೀಸ್ ಇಂದ ಬೆಡ್ ಸ್ಟಾರ್ಟ್ ಆಗುತ್ತೆ ಹೌದಾ ಕಿಂಗ್ ಸೈಜ್ ಅದು ಕ್ವೀನ್ ಸೈಜ್ ಓಕೆ ಮತ್ತೆ ನಿಮಗೆ ಇದೇ ತರ ನೋಡಿದ್ರೆ ಕಿಂಗ್ ಸೈಜ್ ನಿಮಗೆ 12,500 ರೂಪೀಸ್ ಆಗುತ್ತೆ ಓಕೆ ವಿತೌಟ್ ಸ್ಟೋರೇಜ್ ಹೌದು ಸರ್ ನಮ್ಮ ಹತ್ರ ಹೈಡ್ರೋಲಿಕ್ಸ್ ಬೆಡ್ಸ್ ಇದೆ ಮತ್ತೆ ಇದೆಲ್ಲ ಬಂದ್ಬಿಟ್ಟು ನೋಡಿ ಸರ್ ಇದು ಏನಿದೆ ಈ ಮಾಡೆಲ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಕಂಪ್ರೆಸ್ ಪ್ಲೈವುಡ್ ನಲ್ಲಿ ಬರುತ್ತೆ ನೀಮ್ ಪ್ಲೈ ನಲ್ಲಿ ಬರುತ್ತೆ ನಿಮಗೆ ವುಡ್ ನಲ್ಲಿ ಶೀಶಮ್ ವುಡ್ ನಲ್ಲಿ ಮಾಡಬೇಕಂದ್ರೆ ಮಾಡ್ಕೊಡ್ತೀವಿ ನಾವು ಓಕೆ ಇದೆಲ್ಲ ಎಷ್ಟು ಆಗುತ್ತೆ ಸರ್ ನಿಮಗೆ ಇದು ಹೈಡ್ರೋಲಿಕ್ ಬೆಡ್ ಬಂದ್ಬಿಟ್ಟು ನಿಮಗೆ 40,000 ರೂಪೀಸ್ ಆಗುತ್ತೆ 40,000 ಹೌದು ಓಕೆ ಸೊ ಇಷ್ಟು ಆಪ್ಷನ್ಸ್ ಬರುತ್ತೆ ಇಷ್ಟು ಕೂಡ ಇರುತ್ತೆ ಮತ್ತೆ ಕಸ್ಟಮೈಸ್ ಬೇಕಂದ್ರೆ ಎಷ್ಟು ದಿನ ಟೈಮ್ ತಗೊಂತೀರಾ
ಸರ್ ಇವಾಗ ನೋಡಿ ನಮ್ಮ ಹತ್ರ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 4 to 5 ಡೇಸ್ನಲ್ಲಿ ನಾವು ಕೊಟ್ಬಿಡ್ತೀವಿ ಸರ್ 4 to 5 ಏನು days. ಕಸ್ಟಮೈಸೇಷನ್ನಲ್ಲಿ ಇದ್ರೇನು. ಓಕೆ ಬ್ಯಾಂಗ್ಳೂರ್ ಮಾತ್ರನಾ ಅಥವಾ ಬೇರೆ? ಸರ್ ನಮ್ಮದು ಡೆಲಿವರಿ ಬಂದುಬಿಟ್ಟು ನಿಮಗೆ ಕರ್ನಾಟಕನಲ್ಲಿ ಥ್ರೂ ಔಟ್ ಕರ್ನಾಟಕನಲ್ಲಿ ಡೆಲಿವರಿ ಪಾಸಿಬಲ್ ಇದೆ. ಓಕೆ ಮತ್ತು ಏನಂದರೆ ಕರ್ನಾಟಕದಲ್ಲಿ ಮಾತ್ರ ನಾವು 15 ಕಿಲೋಮೀಟರ್ಸ್ ರೇಂಜ್ನಲ್ಲಿ ಫ್ರೀ ಕೊಡ್ತಾ ಇರೋದು. ಓಕೆ ಈ ಶಾಪಿಂದ 15 ಕಿಲೋಮೀಟರ್ಸ್. ಇವಾಗ ನೀವು ಬಂದ್ಬಿಟ್ಟು ಲೈಕ್ ಬೆಳ್ಳಾರಿಯಿಂದ ಬರ್ತಾ ಇದ್ದೀರಾ, ಗುಲ್ಬರ್ಗಾಯಿಂದ ಬರ್ತಾ ಇದ್ದೀರಾ, ಇಲ್ಲ ನೀವು ದಾವಣಗೆರೆಯಿಂದ ಬರ್ತಾ ಇದ್ದೀರಾ, ಹುಬ್ಳಿಯಿಂದ ಬರ್ತಾ ಇದ್ದಾರೆ, ಇಲ್ಲಿ ಎಲ್ಲ ಬಂದ್ಬಿಟ್ಟು ನಿಮಗೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಇದೆ, ಅವೈಲೇಬಲ್ ಇದೆ. ಬಟ್ ನಾವು ಅವ್ರಿಗೆ ಅಕಾಮಿಡೇಷನ್ ಮಾಡ್ಕೊಡ್ತೀವಿ, ಬಟ್ ಚಾರ್ಜಸ್ ಅವ್ರು ಪೇ ಮಾಡಬೇಕಾಗಿರುತ್ತೆ. ಓಕೆ ಓಕೆ ಹೌದು. ಸೊ ತುಂಬ ಜನ ಏನು ಮಾಡ್ತಾರೆ, ಬೆಳ್ಳಾರಿಯಿಂದ ಬಂದಿರ್ತಾರೆ, ದಾವಣಗೆರೆಯಿಂದ ಬಂದಿರ್ತಾರೆ. ಸೊ ನಾವು ಬಂದ್ಬಿಟ್ಟು ಅವ್ರಿಗೆ ಏನು ಇಲ್ಲ ಸರ್ ಟ್ರಾನ್ಸ್ಪೋರ್ಟೇಷನ್ ನಾವು ಮಾಡ್ಕೊಡಲ್ಲ ಅಂದ್ಬಿಟ್ಟಿಲ್ಲ, ನಾವು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಮಾಡ್ಕೊಡ್ತೀವಿ. ಜಸ್ಟ್ ಚಾರ್ಜಸ್ ಏನಿದೆ ಅವ್ರಿಗೆ ಪೇ ಮಾಡಬೇಕಾಗಿರುತ್ತೆ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೀಟೇಲ್ಸ್ ಕೊಟ್ಟಿದ್ದೀವಿ.